ನಮಸ್ಕಾರ ಸ್ನೇಹಿತರೆ, ಹೇಗಿದ್ರಿ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅನ್ಕೊತಾ ಇದ್ದೀನಿ. ನಾನು ತುಂಬ ಸೂಪರ್ ಆಗಿದ್ದೀನಿ. ಸೊ ಇವತ್ತಿನ ದಿನ ಏನು ವಿಶೇಷಪ್ಪ ಹೇಳೋದಂತಂದರೆ, ನಮ್ಮ ಇತಿಹಾಸದಲ್ಲಿ ಪೌರಾಣಿಕ ಕಥೆಗಳಲ್ಲಿ ತುಂಬ ಗೊತ್ತಿಲ್ಲದೆ ಇರುವಂತಹ ಕ್ಯಾರೆಕ್ಟರ್ಗಳಿವೆ, ಪಾತ್ರಗಳಿವೆ. ಆ ಪಾತ್ರಗಳ ಬಗ್ಗೆ ನಮಗೆ ಬಹಳಷ್ಟು ಜನರಿಗೆ ಅರಿವಿರುವುದಿಲ್ಲ. ನಾವು ಕೂಡ ಇವತ್ತು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ನಿಧಾನಕ್ಕೆ. ಸೊ ಅದೇ ರೀತಿಯಲ್ಲಿ ನಾನು ಇವತ್ತು ಒಂದು ಪಾತ್ರದ ಬಗ್ಗೆ ಪರಿಚಯ ಮಾಡಿಕೊಡ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಯಾರಪ್ಪ ಅಂತಂತಂದರೆ, ನಮ್ಮ ರಾಮಾಯಣ ಕಥೆಯಲ್ಲಿ ಬಂದು ಹೋಗುವಂತಹ ರಾಮ ಮಹಾಪ್ರಭುಗಳ ಅಕ್ಕ ಶಾಂತ ಅವರ ಬಗ್ಗೆ ಈ ವಿಶೇಷ. ಸೊ ಅವರ ಬಗ್ಗೆ ತಿಳಿಸೋದಕ್ಕೆ, ಅವರ ಒಂದು ಕಥೆಯನ್ನು ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ. ಸೊ ಈ ವಿಡಿಯೋದಲ್ಲಿ ಶ್ರೀರಾಮಚಂದ್ರ ಪ್ರಭುಗಳ ಅಕ್ಕ ಏನಿದ್ದಾರೆ ಅಂದರೆ ದಶರಥ ಮಹಾರಾಜ ಹಾಗೂ ಕೌಶಲ್ಯ ಅವರ ಪುತ್ರಿ, ಮೊದಲ ಸಂತಾನ ಅಂತ ನಾವು ಹೇಳಬಹುದು, ಶಾಂತ. ಸೊ ಅವರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಹೇಳೋದಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಈ ವಿಚಾರ ಎಷ್ಟು ಜನರಿಗೆ ಗೊತ್ತಿತ್ತು, ಗೊತ್ತಿಲ್ಲ, ಹೊಸದಾಗಿ ತಿಳ್ಕೊಳ್ತಾ ಇದ್ದೀರಿ, ನನಗೆ ಕಮೆಂಟ್ ಮೂಲಕ ತಿಳಿಸಿ. ಓಕೆ. ಸೊ ಮತ್ತು ಇದೇ ರೀತಿ ನಾನು ಬೇರೆ ಬೇರೆ ಪಾತ್ರಗಳ ಬಗ್ಗೆ ವಿಷಯಗಳನ್ನು ತಿಳ್ಕೊಂಡು ನಿಮಗೆ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಇವತ್ತಿನ ದಿನ ನಾವು ಶ್ರೀರಾಮಚಂದ್ರ ಪ್ರಭುಗಳ ಅಕ್ಕಳಾದಂತಹ ಶಾಂತ ಅವರ ಬಗ್ಗೆ, ಅವರ ಒಂದು ಜೀವನದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಓಕೆ. ಸೊ ಅವರ ಒಂದು ವಿಶೇಷತೆ ಏನಿದೆ ರಾಮಾಯಣ ಕಥೆಯಲ್ಲಿ ಅಂತ ಹೇಳಿ ನಾವು ತಿಳ್ಕೊಬಹುದು. ಒಂದು ರೀತಿಯಲ್ಲಿ ರಾಮಾಯಣದ ಮೂಲ ಪ್ರಾರಂಭ ಆಗಿದ್ದೆ ಅಲ್ಲಿಂದ ಅಂತ ಹೇಳಿ ನಾವು ಅನ್ಕೋಬಹುದು. ಯಾಕಂದರೆ ರಾಮನ ಹುಟ್ಟಿಗೆ ಸಂಬಂಧಿಸಿದಂತಹ ವಿಶೇಷ ಇದೆ ಅದರಲ್ಲಿ. ಸೊ ಶ್ರೀರಾಮಚಂದ್ರ ಪ್ರಭುಗಳ ಹುಟ್ಟೋದಕ್ಕೆ ಕಾರಣ ಒಂದು ಪುತ್ರ ಕಾಮೇಷ್ಟಿ ಯಾಗ ಏನಿದೆ, ಆ ಯಜ್ಞವನ್ನು ನಡೆಸಿಕೊಟ್ಟಂತಹ ಋಷಿ ಅವರಿಗೂ ಮತ್ತು ಶಾಂತ ಅವರಿಗೂ ಇರುವ ಸಂಬಂಧ, ಎಲ್ಲ ಒಂದು ವಿಚಾರಗಳನ್ನು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಓಕೆ. ಸೊ ಮತ್ತು ಇದೇ ರೀತಿ ವಿಡಿಯೋಗಳು ಮತ್ತು ಇದೇ ರೀತಿ ಪಾತ್ರಗಳ ಬಗ್ಗೆ ಮತ್ತೇನಾದರೂ ನನಗೆ ತಿಳಿದಲ್ಲಿ ಆದಷ್ಟು ಬೇಗ ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾ, ಭಾಳ ಸಮಯ ತೆಗೊಳ್ಳೋದು ಬೇಡ, ವಿಡಿಯೋನ ಪ್ರಾರಂಭಿಸೋಣ ಅಂತ ಹೇಳ್ತಾ ವಿಡಿಯೋನ ಕಥೆಯನ್ನು ಶುರು ಮಾಡ್ತಾ ಇದ್ದೀನಿ. ಎಲ್ಲರೂ ಕೇಳಿ. ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಷಯ ಏನಂದರೆ, ರಾಮನಿಗೆ ಒಬ್ಬ ಅಕ್ಕ ಇದ್ಲು, ಶಾಂತ ಅಂತ ಹೇಳಿ. ಸೊ ಅವಳ ವಿಚಾರವಾಗಿ ತಿಳ್ಕೊಳ್ಳೋದಕ್ಕೆ ಇದೊಂದು ಸಣ್ಣ ವಿಶೇಷ ಸಂಚಿಕೆ ಅಂತ ಅಂದ್ಕೊಳ್ಳೋಣ. ಸೊ ಇವತ್ತಿನ ದಿನ ನಾವು ಬೆಳಗಾವಿಯ ರಾಮತೀರ್ಥ ಅನ್ನೋ ಪ್ರದೇಶದಲ್ಲಿ ಬಂದು ಕೂತ್ಕೊಂಡಿದ್ದೀವಿ. ಸೊ ರಾಮತೀರ್ಥಕ್ಕೆ ಬಂದಾಗ ರಾಮನ ಇತಿಹಾಸದ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಸೊ ಅದೇ ರೀತಿಯಲ್ಲಿ ಅವರ ಅಕ್ಕನ ವಿಷಯ ಬಂದಾಗ ಓಕೆ, ಅದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡಬೇಕು ಅಂತ ಹೇಳಿ ಮನಸ್ಸಲ್ಲಿ ಬಂದು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಈ ವಿಷಯದ ಬಗ್ಗೆ ತುಂಬ ಜನರಿಗೆ ಗೊತ್ತಿರಲಿಕ್ಕಿಲ್ಲ. ರಾಮನಿಗೆ ಶಾಂತ ಅಂತ ಹೇಳಿ ಒಬ್ಬ ಅಕ್ಕ ಇದ್ಲು. ಆ ಅಕ್ಕನ ಕತೆ ಏನು ಅಂತ ಹೇಳಿ ತಿಳ್ಕೊಳ್ಳೋದಕ್ಕೂ ಮುಂಚೆ ಅವರ ತಾಯಿ ಕೌಶಲ್ಯ ಅವರ ಬಗ್ಗೆ ತಿಳ್ಕೊಳ್ಬೇಕು. ಸೊ ಕೌಶಲ ರಾಜ್ಯದ ರಾಜ ಇದ್ದ ಸುಕೌಶಲ ಮತ್ತು ಅಮೃತಪ್ರಭಾ ಅಂತ ಹೇಳಿ ರಾಜರಾಣಿ. ಈ ಸುಕೌಶಲ ಮತ್ತು ಅಮೃತಪ್ರಭಾ ಇವರಿಗೆ ಇಬ್ಬರು ಹೆಣ್ಮಕ್ಳಿದ್ರು, ವರ್ಷಿಣಿ ಮತ್ತು ಕೌಶಲ್ಯ. ಸೊ ವರ್ಷಿಣಿ ಅವರು ಅಂಗರಾಜ್ಯದ ರೋಮಪಾದ ಅನ್ನೋ ರಾಜನನ್ನು ಮದುವೆ ಆಗ್ತಾರೆ, ಮತ್ತು ಕೌಶಲ್ಯ ಅವರು ದಶರಥ ಮಹಾರಾಜರನ್ನು ಮದುವೆ ಆಗ್ತಾರೆ. ಸೊ ಈ ರೀತಿಯಾಗಿ ಅವರ ಒಂದು ಮದುವೆಯ ನಂಟುಗಳು ಮುಂದುವರಿತಾ ಬರುತ್ತೆ. ರೋಮಪಾದ, ಅಂಗರಾಜ್ಯದ ಏನು ಅರಸ ಇರ್ತಾರೆ ರೋಮಪಾದ, ಅವರು ಮತ್ತು ದಶರಥ ಮಹಾರಾಜರು ಇಬ್ಬರು ಕೂಡ ಕ್ಲೋಸ್ ಫ್ರೆಂಡ್ಸು, ಗೆಳೆಯರಾಗಿದ್ದರು, ಮಿತ್ರರಾಗಿದ್ದರು. ಸೊ ಅದೇ ರೀತಿಯಲ್ಲಿ ಏನಾಗುತ್ತೆ, ಮದುವೆ ನಂತರದಲ್ಲಿ ದಶರಥ ಮಹಾರಾಜ ಮತ್ತು ಕೌಶಲ್ಯ ಅವರಿಗೆ ಶಾಂತ ಅನ್ನೋ ಒಂದು ಮಗಳು ಹುಟ್ಟುತ್ತಾಳೆ. ಸೊ ಆ ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂತ ಅಂದರೆ, ವರ್ಷಿಣಿ ಅವರಿಗೆ ಮಕ್ಕಳು ಇರುವುದಿಲ್ಲ. ಅವರು ಬಂದಾಗ ಅವರು ಜೋಕ್ ಮಾಡ್ತಾ ನಗಚಾಟಿಕೆಯನ್ನು ಮಾಡ್ತಾ ಏನಂದ್ರಪ್ಪ ಅಂದರೆ ನನಗೆ ಮಕ್ಕಳಿಲ್ಲಲ್ಲ, ಮಕ್ಕಳು ಕೊಡ್ಬೋದಲ್ಲ ಅಂತ ಹೇಳಿ ಅವರು ನಗಚಾಟಿಕೆಯಲ್ಲಿ ಮಾತಾಡಿದಾಗ ದಶರಥ ಮಹಾರಾಜರು ಆಗಲಿ ನನ್ನ ಮಗಳನ್ನು ನಿನಗೆ ಕೊಡ್ತೀನಿ ಅಂತ ಹೇಳಿ ಮಾತು ಕೊಟ್ಬಿಡ್ತಾರೆ. ಸೊ ಅದೇ ರೀತಿ ಏನಾಗುತ್ತಪ್ಪ ಅಂತಂತಂದರೆ, ಶಾಂತ ಅವರು ಹುಟ್ಟಿದಾಗ ಆ ಶಾಂತ ಅವರನ್ನು ರೋಮಪಾದ, ಅಂಗರಾಜ್ಯದ ರೋಮಪಾದ ಮತ್ತು ವರ್ಷಿಣಿ ಅವರಿಗೆ ಏನು ಮಾಡ್ತಾರಪ್ಪ ಅಂದರೆ ದತ್ತು ಕೊಡ್ತಾರೆ. ಯಾರಿಗೆ? ಕೌಶಲ್ಯ ಅವರ ತಂಗಿಗೆ ಅಲ್ವಾ. ಸೊ ದತ್ತು ಕೊಡ್ತಾರೆ. ದತ್ತು ಕೊಟ್ಟಾಗ ಏನಾಗುತ್ತೆ, ರೋಮಪಾದ ಮತ್ತು ವರ್ಷಿಣಿ ಅವರು ಕೌಶಲ್ಯ ಅವರ ಮಗಳನ್ನು ದತ್ತು ತಗೊಳ್ತಾರೆ, ಶಾಂತಾನ ತಮ್ಮ ಸ್ವಂತ ಮಗಳಂತೆ ತುಂಬ ಪ್ರೀತಿ ವಿಶ್ವಾಸದಿಂದ ಬೆಳೆಸ್ತಾರೆ. ದತ್ತು ತಗೊಂಡು ಅವಳನ್ನು ಅಂಗರಾಜ್ಯದ ರಾಜಕುಮಾರಿಯಾಗಿ ಬೆಳೆಸ್ತಾರೆ, ತುಂಬ ಚೆನ್ನಾಗಿ ಬೆಳೆಸ್ತಾರೆ. ಬೆಳೆಸಿದ ಮೇಲೆ ಸಾಂದರ್ಭಿಕವಾಗಿ ಏನಾಗುತ್ತಪ್ಪ ಅಂದರೆ, ಶಾಂತ ಅವರು ಕೆಲವು ಕಾರಣಾಂತರಗಳಿಂದಾಗಿ ಋಷ್ಯಶೃಂಗ ಅನ್ನುವಂಥ ಒಬ್ಬ ಋಷಿಮುನಿಯನ್ನು ಮದುವೆ ಆಗ್ತಾರೆ. ಆ ಋಷ್ಯಶೃಂಗ ಅಂಗರಾಜ್ಯದಲ್ಲಿ ತುಂಬ ದಿನಗಳಿಂದ ಬರಗಾಲ ಬಂದಿತ್ತು. ತಮ್ಮ ತಪಸ್ಸಿನಿಂದ, ಒಂದು ಭಕ್ತಿಯಿಂದ ಪೂಜೆ ಮಾಡಿ ಅವರ ತಪಸ್ಸಿನ ಶಕ್ತಿಯಿಂದ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಅಂಗರಾಜ್ಯದಲ್ಲಿ ಮಳೆ ಬರೋ ರೀತಿಯಲ್ಲಿ ಅವರು ತಪಸ್ಸನ್ನು ಮಾಡಿ
ಆ ಒಂದು ಪ್ರದೇಶಕ್ಕೆ ಮಳೆಯನ್ನು ತಂದು ಒಂದು ಬರಗಾಲವನ್ನು ಹೋಗಲಾಡಿಸ್ತಾರೆ. ಯಾರು? ಋಷ್ಯಶೃಂಗ ಅನ್ನೋ ಋಷಿ. ಸೊ ಆ ಒಬ್ಬ ಋಷಿಯನ್ನು ಶಾಂತ ಅವರು ಏನಪ್ಪ ಅಂತಂದರೆ ವಿವಾಹ ಆಗ್ತಾರೆ. ಶಾಂತ ಅವರು ವಿವಾಹ ಆದಾಗ ಏನಾಗ್ತದೆ, ತದನಂತರದಲ್ಲಿ ಅವರನ್ನ ಮದುವೆ ಆಗಿ ಅವರು ಕಾಡಿಗೆ ಹೊರಟು ಹೋಗ್ತಾರೆ. ಕಾಡಿಗೆ ಹೊರಟು ಹೋಗಿ ಅಲ್ಲೇ ಉಳಿದು ಅಲ್ಲೇ ಒಂದು ಏನು ಸನ್ಯಾಸತ್ವದ ಜೀವನ ಏನಿರ್ತದೆ, ಋಷಿಮುನಿಗಳ ಜೀವನ ಏನಿರ್ತದೆ, ಆ ರೀತಿಯಲ್ಲಿ ಶಾಂತ ಅವರು ತಮ್ಮ ಜೀವನವನ್ನು ತೆಗಿಲಿಕ್ಕೆ ಪ್ರಾರಂಭಿಸ್ತಾರೆ. ಸೊ ಶಾಂತ ಅವರು ಋಷ್ಯಶೃಂಗ ಅವರ ಜೊತೆ ಹೋಗಿ ಕಾಡಿನಲ್ಲಿ ವಾಸ ಮಾಡಿ ಅಲ್ಲೇ ಒಂದು ಕುಟೀರದಲ್ಲಿ ಉಳಿದು ಸನ್ಯಾಸಿಗಳು ಋಷಿಮುನಿಗಳು ಯಾವ ರೀತಿ ಜೀವನ ಇರ್ತದೋ ಋಷಿಮುನಿಗಳ ಜೀವನ ರೀತಿಯಲ್ಲಿ ಅವರು ತಮ್ಮ ಜೀವನವನ್ನು ಸಾಗಿಸಲಿಕ್ಕೆ ಪ್ರಾರಂಭಿಸ್ತಾರೆ. ತದನಂತರದಲ್ಲಿ ದಶರಥ ಮಹಾರಾಜರಿಗೆ ಮಕ್ಕಳಿರುವುದಿಲ್ಲ, ಮಕ್ಕಳಾಗುವುದಿಲ್ಲ. ಶಾಂತಾರನ್ನು ದತ್ತು ಕೊಟ್ಟ ನಂತರ ಅವರಿಗೆ ಮಕ್ಕಳೇ ಆಗುವುದಿಲ್ಲ. ದಶರಥ ಮಹಾರಾಜರಿಗೆ 3 ಜನ ಹೆಂಡತಿಯರು, 3 ಜನ ಹೆಂಡತಿಯರಿದ್ದರು, 3 ಜನ ಹೆಂಡತಿಯರಿಗೆ ಮಕ್ಕಳಾಗುವುದಿಲ್ಲ. ಸೊ ಹಾಗಾಗಿ ಅವ್ರು ಏನು ಮಾಡ್ತಾರಪ್ಪ, ಒಬ್ಬ ಗುರೂಜಿ ಅವರಿಗೆ ಏನು ಹೇಳ್ತಾರೆ, ಒಬ್ಬ ಸ್ವಾಮೀಜಿ ಅವ್ರಿಗೆ ಏನು ಹೇಳ್ತಾರೆ ಅಂತಂತಂದರೆ, ನೀವು ಪುತ್ರ ಕಾಮೇಷ್ಟಿ ಯಜ್ಞವನ್ನು ಮಾಡಿಸ್ಬೇಕು, ಅದು ಮಾಡಿದ್ರೆ ನಿಮಗೆ ಪುತ್ರ ಸಂತಾನ ಪ್ರಾಪ್ತಿ ಆಗ್ತದೆ ಅಂತ ಹೇಳಿದಾಗ ಆ ಒಂದು ಸಂದರ್ಭದಲ್ಲಿ ಪುತ್ರ ಕಾಮೇಷ್ಟಿ ಯಜ್ಞ ಮಾಡೋದಕ್ಕೆ ಋಷ್ಯಶೃಂಗ ಋಷಿಯವರೇ ಉತ್ತಮ ವ್ಯಕ್ತಿ ಅಂತ ಹೇಳಿ ತಿಳಿದು ಬಂದಾಗ ಇವರು ಹೋಗಿ ಅವರನ್ನು ಬೇಡಿ ಕರೆದುಕೊಂಡು ಬರ್ತಾರೆ. ಯಾರನ್ನ? ಋಷ್ಯಶೃಂಗ ಋಷಿಯನ್ನು, ಅಂದರೆ ತಮ್ಮ ಅಳಿಯನನ್ನು. ಓಕೆ, ಸೊ ಅವರು ಋಷ್ಯಶೃಂಗ ಋಷಿಯವರು ಇವರ ಅಳಿಯನಾಗಿ ಅಲ್ಲಿ ಬರುವುದಿಲ್ಲ, ಅವರು ಋಷಿಮುನಿಯಾಗಿಯೇ ಅಲ್ಲಿ ಬರ್ತಾರೆ. ಶಾಂತಾನೂ ಅಷ್ಟೇ ಆ ಋಷಿಯ ಒಬ್ಬ ಪತ್ನಿಯಾಗಿ ಬರ್ತಾರೆ, ಅವರ ಮಗಳಾಗಿ ಅಲ್ಲಿ ಬರುವುದಿಲ್ಲ. ಸೊ ಬಂದು ಏನು ಮಾಡ್ತಾರಪ್ಪ ಅಂದರೆ ಪುತ್ರ ಕಾಮೇಷ್ಟಿ ಯಾಗವನ್ನು ಜರುಗಿಸಿಕೊಡ್ತಾರಲ್ಲಿ. ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡಿ ಯಜ್ಞವನ್ನು ಮಾಡಿ ಅದರ ಒಂದು ಪ್ರಸಾದವನ್ನು ಕೊಟ್ಟು, ನಿಮ್ಮ ಹೆಂಡತಿಯರಿಗೆ ಈ ಪ್ರಸಾದವನ್ನು ನೀವು ಕೊಟ್ಟರೆ ಅವರು ಈ ಪ್ರಸಾದವನ್ನು ಸೇವಿಸಿದ ಮೇಲೆ ಅವರಿಗೇನಪ್ಪ ಅಂದರೆ ಪುತ್ರ ಸಂತಾನ ಪ್ರಾಪ್ತಿ ಆಗ್ತದೆ ಅಂತ ಹೇಳಿ ಆಶೀರ್ವಾದ ಮಾಡಿ ಋಷ್ಯಶೃಂಗ ಹಾಗೂ ಶಾಂತ ಅವರು ಅಲ್ಲಿಂದ ಹೊರಟು ಹೋಗ್ಬಿಡ್ತಾರೆ. ಹೊರಟೋದ ನಂತರ ಆ ಪ್ರಸಾದವನ್ನು ಸೇವಿಸಿದಂತಹ ದಶರಥ ಮಹಾರಾಜನ 3 ಪತ್ನಿಯರು ಗರ್ಭವತಿಯರಾಗಿ ಆ ನಂತರದಲ್ಲಿ ರಾಮ, ಲಕ್ಷ್ಮಣ, ಭರತ ಮತ್ತು ಶತ್ರುಘ್ನರ ಜನ್ಮವಾಗ್ತದೆ. ತದನಂತರದಲ್ಲಿ ರಾಮ ಅವರು ವಯಸ್ಸಿಗೆ ಬಂದ ಮೇಲೆ, ಯುವಾವಸ್ಥೆಗೆ ಬಂದ ಮೇಲೆ ಅವರಿಗೆ ನಮಗೋ ಈ ರೀತಿ ಒಬ್ಬ ಅಕ್ಕ ಇದ್ಲು ಅಂತ ಹೇಳಿ ತಿಳಿದ ಮೇಲೆ ಹೋಗಿ ಅವರು ಋಷ್ಯಶೃಂಗರ ಕುಟೀರಕ್ಕೆ ಹೋಗಿ ಶಾಂತ ಅವರನ್ನು ಭೇಟಿಯಾಗಿ ಅವರೊಂದಿಗೆ ಮಾತನಾಡಿಕೊಂಡು ಬರ್ತಾರೆ. ಅವರು ಪುನಃ ಅವರನ್ನು ಅರಮನೆಗೆ ಕರೀತಾರೆ. ನನ್ನ ಸ್ವಂತ ಅಕ್ಕ ಇದೆಯಾ ನೀನು, ಈ ರೀತಿಯಲ್ಲಿ ಇರೋದು ಬೇಡ, ನಮ್ಮ ಜೊತೆಗೆ ಬಂದು ನಮ್ಮ ಜೊತೆಯಲ್ಲೇ ನಮ್ಮ ಅರಮನೆಯಲ್ಲೇ ಇರಬಹುದಲ್ಲ ಅಂತ ಹೇಳಿ ರಾಮ ಅವರು ಬಹಳಷ್ಟು ಬೇಡ್ಕೊಳ್ತಾರೆ. ಆದರೆ ಆ ಸಂದರ್ಭದಲ್ಲಿ ಶಾಂತ ಅವರು ಏನು ಹೇಳ್ತಾರಪ್ಪ ಅಂತಂದರೆ, ನನ್ನನ್ನು ಆ ಸಮಯದಲ್ಲೇ ತಂದೆ ತಾಯಿ ತ್ಯಾಗ ಮಾಡಿ ರೋಮಪಾದ ಮತ್ತು ವರ್ಷಿಣಿಯವರಿಗೆ ಕೊಟ್ಟಿದ್ರು. ತದನಂತರದಲ್ಲಿ ನಾನು ಏನಪ್ಪ ಅಂತಂದರೆ ಋಷ್ಯಶೃಂಗ ಅವರನ್ನು ವಿವಾಹ ಆಗಿದ್ದೀನಿ. ಅದಾದ ಮೇಲೆ ಒಬ್ಬ ಋಷಿಯನ್ನು ನಾನು ಮದುವೆ ಆದಮೇಲೆ ಋಷಿಯ ಜೀವನ ಯಾವ ರೀತಿ ಇರ್ತದೋ ಆ ರೀತಿಯಲ್ಲೇ ನಾನು ನನ್ನ ಜೀವನವನ್ನು ಕಳಿಬೇಕು. ನಾನು ರಾಜ್ಯ, ಆಡಂಬರ, ವೈಭವ ಇವೆಲ್ಲವನ್ನು ನಾನು ದೂರ ಇಟ್ಕೋಬೇಕು ನನ್ನಿಂದ ಅಂತ ಹೇಳಿ ರಾಮನಿಗೆ ಹೇಳಿ ಅವರು ತಿರುಗಾ ಹಿಂದಿರುಗಿಸಿ ಕಳಿಸ್ತಾರೆ. ಸೊ ಈ ರೀತಿಯಲ್ಲಿ ಶಾಂತ ಅವರ ಒಂದು ಕತೆ ನಮಗೆ ತಿಳಿದಿರೋದು, ನಮ್ಮ ಇತಿಹಾಸದಲ್ಲಿ ಬರೆದಿರೋ ಅಂತಹದ್ದು, ನಮ್ಮ ಇತಿಹಾಸದಲ್ಲಿ ನಡೆದು ಹೋದಂತಹ ಸತ್ಯ ಘಟನೆ ಆಗಿರುವಂತಹದ್ದು. ಸೊ ಎಷ್ಟು ಜನರಿಗೆ ಶಾಂತ ಅವರ ಬಗ್ಗೆ ಗೊತ್ತಿತ್ತೋ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಬಟ್ ನಾನು ತಿಳಿಸ್ಕೊಡೋದಕ್ಕೆ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಸೊ ಮತ್ತೇನಾದರೂ ಇದೇ ರೀತಿ ವಿಷಯಗಳು ಮತ್ತೇನಾದರೂ ತಿಳಿದು ಬಂದರೆ ತಮಗೆ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ, ತಿಳಿಸ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಸೊ ಎಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಶ್ರೀರಾಮಚಂದ್ರ ಪ್ರಭುಗಳ ಅಕ್ಕಳಾದಂತಹ ಶಾಂತ ಅವರ ಕತೆ ಕೇಳಿ ನಿಮ್ಮೆಲ್ರಿಗೂ ಖುಷಿ ಆಯಿತು ಅಂತ ಅಂದ್ಕೊಳ್ತಾ ಇದ್ದೀನಿ. ತುಂಬ ಜನರಿಗೆ ಗೊತ್ತಿರಲಿಲ್ಲ ಈ ವಿಚಾರದ ಬಗ್ಗೆ. ಸೊ ಅವರು ಕೂಡ ತಿಳ್ಕೊಂಡು ಖುಷಿ ಪಡ್ತಾರೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಯಾರೆಲ್ಲ ಈ ವಿಚಾರದ ಬಗ್ಗೆ ಮೊದಲ ಬಾರಿ ತಿಳ್ಕೊಂಡಿದ್ದೀರಿ ಅವ್ರು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಆಲ್ರೆಡಿ ಯಾರ್ಯಾರಿಗೆಲ್ಲ ಈ ಕತೆ ಬಗ್ಗೆ ಗೊತ್ತಿತ್ತು ಅವರು ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಓಕೆ. ಸೊ ಮತ್ತೆ ಈ ರೀತಿ ಯಾವುದಾದ್ರೂ ಪಾತ್ರಗಳ ಬಗ್ಗೆ ನನಗೆ ತಿಳಿದು ಬಂದಲ್ಲಿ ಆ ಒಂದು ವಿಶೇಷ ಪಾತ್ರಗಳ ವಿಶೇಷತೆಯ ಬಗ್ಗೆ ನಾನು ಮತ್ತೆ ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ, ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀನಿ. ಸೊ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಆದಷ್ಟು ಬೇಗ ಮತ್ತೆ ನಿಮ್ಮೆಲ್ಲರಿಗೂ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.